ಇವಾಗ ವಿದೇಶದಲ್ಲೂ ಕೂಡ ಯಾವುದೇ ಒಂದು ರಂಗದಲ್ಲೂ ಹೆಣ್ಣು ಮಕ್ಕಳು ತುಂಬಾ ತುಂಬಾ ಬೇರೆ ವಿದೇಶಗಳಲ್ಲೂ ನೋಡಿ ಅವ್ರನ್ನ ನೋಡಿ ಇಲ್ಲಿ ಕಲಿತಾ ಇದೀವಿ ನಾವು. ಸೊ ಹಾಗಾಗಿ ನಾವು ಬಂದು ನೋಡಿ ಕಲಿಯೋದ್ರಲ್ಲಿ ಏನ್ ತಪ್ಪಿಲ್ಲ. ನಾವು ಕೂಡ ಉಡುಗೆ ತೊಡುಗೆ ನಾವು ವಿ ಆರ್ ಕಾಂಪೀಟಿಂಗ್ ವಿತ್ ಅದರ್ ನೇಷನ್ಸ್ ಆಲ್ಸೋ. ಸೊ ಹಾಗ ಇರ್ಬೇಕಾದ್ರೆ ನಮ್ಮ ಉಡುಗೆ ತೊಡುಗೆ ನಮ್ಮ ಮೇಕಪ್ ಇಟ್ಸ್ ಆಲ್ ಇಂಪಾರ್ಟೆಂಟ್. ನಾವು ಬೇರೆ ಇದ್ಯಾಕೆ ರಂಗಕ್ಷೇತ್ರದಲ್ಲಿ ನೀವು ಮಾತಾಡಲ್ಲ? ನಾವು ನೋಡಿ ಜನಕ್ಕೆ ಚೆನ್ನಾಗಿ ಕಾಣಬೇಕು. ಮಾಧ್ಯಮ ಕ್ಷೇತ್ರದಲ್ಲಿ ಹಂಗಾದ್ರೆ ಮೇಕಪ್ ಹಾಕೊಳ್ಳದೆ ನಾವು ಚೆನ್ನಾಗಿರೋ ಬಟ್ಟೆ ಹಾಕೊಳ್ಳದೆ ಈಗ ಮಾಧ್ಯಮ ಕ್ಷೇತ್ರದಲ್ಲಿ ಈಗ ನೀವು ಚೆನ್ನಾಗಿರೋ ಬಟ್ಟೆ ಹಾಕಿದೀರಾ ಅಂತ ಹೇಳಿ ಮಾಧ್ಯಮ ಕ್ಷೇತ್ರದಲ್ಲಿ ಬಂದು ಕೇಳಿದ್ರೆ ಆಗತ್ತಾ? ಇಲ್ಲ, ಎಲ್ಲೋ ಕೀಳರಿಮೆ ಇದೆ ಅವರಿಗೆ. ಈ ಮನಸ್ಥಿತಿ ಇರುವಂತವ್ರು ಹೆಚ್ಚಾಗಿ ಬಹಳಷ್ಟು ಹಿಂದಿನ ಜನರೇಷನ್ ಅಂತ ಹೇಳ್ಬೋದು. ಅವರು ಈ ತರ ಒಂದು ಮನಸ್ಥಿತಿ ಇಟ್ಕೊಂಡಿದ್ದಾರೆ. ಬೇಡ. ಸೊ ಈಗಿರುವಂತಹ ಒಂದು ಜನ್ಸಿ ಏನಿದೆ ಅವ್ರು ತುಂಬಾ ಸ್ವಾವಲಂಬಿಗಳಾಗಿ ಅಲ್ಲದೆ ಅವರು ಪ್ರಭಾವಿಗಳಾಗಿದ್ದಾರೆ. ಇವಾಗ ನಾವು ನೋಡ್ಬೇಕು, ನೀವು ಇಂದಿರಾ ಗಾಂಧಿ ಇದ್ದಾರೆ ನಿಮ್ಮ ಲೀಡರ್ಸ್, ನೀವು ಈ ರೀತಿ ಮಾತಾಡೋದು ಯಾವ ರೀತಿ ಇದು ನೀವು ಮಾತಾಡ್ತಾ ಇದ್ದೀರಾ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಅದು ಮೋಟಮ್ಮ ಅಂತವ್ರು ಬಾಯಲ್ಲಿ ಈ ತರ ಕೇಳ್ತಾ ಇದೀವಲ್ಲ, ನಿಜಕ್ಕೂ ಎಲ್ಲೋ ಒಂಥರ ಕಾಂಗ್ರೆಸ್ ಪಕ್ಷ ಸಬಲೀಕರಣ ಅಂತ ಮಾತಾಡ್ತಾರೆ. ಬಟ್ ಈ ರೀತಿ ಕೀಳರಿಮೆ ಇರುವಂತವ್ರು ನಿಜವಾಗ್ಲೂ ಸಬಲೀಕರಣ ಅನ್ನೋ ಒಂದು ಅರ್ಥ ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಸರಿ, ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಒಂದು ಲೀಡರ್ಸ್ ನಮಗ್ ಬೇಡ. ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ ಸಿಗಬೇಕಾಗಿದ್ದು ನಮಗೆ ಕಾಂಗ್ರೆಸ್ ವಕ್ತಾರರಿಂದ. ಎನಿವೇ, ನಮ್ಮ ಡಿಬೇಟ್ ಅಲ್ಲಿ ಕಾಂಗ್ರೆಸ್ ವಕ್ತಾರೆ ಸ್ವಲ್ಪ ಗ್ಲಾಮರಸ್ ಆಗೇ ಇದ್ದಾರೆ, ಅವರು ನೋಡಕ್ ತುಂಬಾ ಚೆನ್ನಾಗಿದ್ದಾರೆ. ಸೊ ಯಾಕೆ ಇಂಥ ವರ್ಡ್ಗಳು ಬಂತು ಅಂತ ಅವರಿಂದನೇ ಒಂದು ರಿಯಾಕ್ಷನ್ ತಗೊಂಡ್ಬಿಡೋಣ. ಭವ್ಯ ನರಸಿಂಹಮೂರ್ತಿ ಅವರು ಬಹಳ ಜನ ಇಷ್ಟಪಡ್ತಾರೆ, ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದವರು. ಭವ್ಯ ಮೇಡಮ್, ಎನಿವೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ವಲ್ಪ ತಡ ಆಯ್ತು ನಿಮ್ಮ ರಿಯಾಕ್ಷನ್ ತಗೊಳಕ್ ನಾವು ವೇಟ್ ಮಾಡ್ತಾ ಇದ್ವಿ. ನಿಮ್ಮ ಪಕ್ಷದ ಹಿರಿಯ ನಾಯಕಿ ಮೋಟಮ್ಮ ಅವರ ಸ್ಟೇಟ್ಮೆಂಟ್ ಅನ್ನ ತಾವು ಗಮನಿಸಿದ್ರಿ ಅಂತ ಅನ್ಕೊಳ್ತೀನಿ. ಗ್ಲಾಮರಸ್ ಆಗಿರೋದನ್ನ ತಪ್ಪಿಸಿ ಅಕ್ಕಪಕ್ಕ ನಿಲ್ಲೋದನ್ನ ಬಿಟ್ಟುಬಿಡಿ, ನಗ್ತಾ ಮಾತಾಡೋಣ. ಅದನ್ನು ವರ್ಡಿಂಗ್ ಹೆಂಗಿದೆ ಅಂದ್ರೆ ಹಲ್ಕಿರಿಯೋದನ್ನ ಬಿಟ್ಟುಬಿಡಿ, ಅಂದ್ರೆ ಮಾತ್ರ ಅವಕಾಶ ಸಿಗುತ್ತೆ ಅನ್ನೋದ್ರಿಂದ ಆಚೆ ಬನ್ನಿ ಅನ್ನೋ ಸ್ಟೇಟ್ಮೆಂಟು. ಏನ್ ಹೇಳ್ತೀರಿ ಅಂತ ಅದೇ ಪಕ್ಷದ ವಕ್ತಾರಿಯಾಗಿ ನೀವು? ಮೊದಲನೇದಾಗಿ ಕ್ಷಮಿಸಿ, ನಾನು ಸ್ವಲ್ಪ ತಡವಾಗಿ ಬಂದೆ. ಎಸ್, ಅಲ್ಲಿ ಮೋಟಮ್ಮ ಮೇಡಮ್ ಏನು ಹೇಳಿದ್ದಾರೆ ಅದಕ್ಕೆ ತದ್ವಿರುದ್ಧ ನನ್ನ ಸ್ವಂತ ಯೋಚನೆ, ಜೊತೆಗೆ ಕಾಂಗ್ರೆಸ್ ಪಕ್ಷ ಕೂಡ ಅವರು ಅವರ ಒಂದು ಪರ್ಸನಲ್ ಒಪಿನಿಯನ್ ಏನಿದೆ ಇದನ್ನ ಹೇಳಿದ್ದಾರೆ. ಹೆಣ್ಣು ಮಕ್ಕಳಿಗೆ ಹೇಗ್ ಡ್ರೆಸ್ ಆಗ್ಬೇಕು, ಯಾವ ರೀತಿ ಬಟ್ಟೆ ಹಾಕೋಬೇಕಂತ ಯಾರಿಗೂ ಹಕ್ಕಿಲ್ಲ ಹೇಳೋದಕ್ಕೆ. ಯಾವ ಮಿನಿಸ್ಟ್ರಿ ಆಗಿರ್ಬೋದು, ಅವರು ಎಂತ ದೊಡ್ಡ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿರ್ಬೋದು. ಅವರು ಒಂದು ಅಂತಹ ದೊಡ್ಡ ಲೀಡರ್ ಆಗಿ ಗ್ರಾಸ್ ರೂಟ್ಸ್ ಇಂದ ಬೆಳೆದವರು. ಅವರಿಗೆ ಆಕ್ಚುಲಿ ಪಾಲಿಟಿಕ್ಸ್ ಅಲ್ಲಿ ರಿಯಲ್ ಇಶ್ಯೂಸ್ ಹೆಣ್ಮಕ್ಳು ಫೇಸ್ ಮಾಡೋದೇನು ಅದು ಗೊತ್ತಿದೆ. ಅಂದಮೇಲೆ ಐ ಥಿಂಕ್ ಶಿ ಶುಡ್ ಹ್ಯಾವ್ ಸ್ಪೋಕನ್ ಅಬೌಟ್ ದೋಸ್ ಥಿಂಗ್ಸ್. ಅದ್ರ ಬಗ್ಗೆ ಮಾತಾಡ್ಬೇಕಿತ್ತೆ ಹೊರತು ಹೆಣ್ಣು ಮಕ್ಕಳನ್ನೇ ಇಲ್ಲಿ ಹೆಣ್ಮಕ್ಳು ಆಕ್ಚುಲಿ ವಿಕ್ಟಿಮ್ಸ್. ಯಾವುದೇ ಕ್ಷೇತ್ರ ತಗೊಳ್ಳಿ, ನಿಮ್ಮ ಮೀಡಿಯಾ ತಗೊಳ್ಳಿ, ನಮ್ಮ ರಾಜಕೀಯ ತಗೊಳ್ಳಿ, ನಮಗೆ ಸಿಗುವಂತಹ ಆಪರ್ಚುನಿಟಿಗಳು ಕಡಿಮೆ. ಯಾಕೆ ಪುರುಷರೇ ಇಲ್ಲಿ ಡಾಮಿನೇಟ್ ಮಾಡ್ತಾರೆ. ಅದ್ರಲ್ಲಿರುವಂತಹ ಇಶ್ಯೂಸ್ ಬಗ್ಗೆ ಅವ್ರು ಮಾತಾಡ್ಬೇಕಿತ್ತು. ಯಾಕೆಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು, ತುಂಬಾ ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿರೋರು, ಗ್ರಾಸ್ ರೂಟ್ಸ್ ಇಂದ ಬೆಳೆದವರು. ಅದು ಬಿಟ್ಟು ಹೆಣ್ಮಕ್ಳನ್ನೇ ಇಲ್ಲಿ ದೂಷಿಸೋದಿದೆಯಲ್ಲ, we do not agree. Correct. Not as a party, not as an individual, not as a woman, not as an educated woman, not as an independent woman. I would never agree with that. Hats off to you, ma'am. ಯಾಕಂದ್ರೆ ನಿಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕಿ ಮಾತಾಡಿದ್ದನ್ನ ಕೂಡ ನಮ್ಮ ಪಕ್ಷದ ಬ್ಯೂಟಿನೇ ಅದು. ಒಬ್ಬ ಹೆಣ್ಣು ಮಗಳಾಗಿ ಮಾತಾಡ್ತಾ ಇದ್ದೀರಿ ಅಂತ. ನಮ್ಮ ಪಕ್ಷದ ಬ್ಯೂಟಿನೇ ಅದು. We have democracy. ನಮ್ಗೆ ಯಾರು ಬಂದ್ಬಿಟ್ಟು ಇದ್ದೇ ಮಾತಾಡು ಅಂತ ಬಿಜೆಪಿಲಿ ಹೇಳ್ತಾರಲ್ಲ, ಟಾಪ್ ಮೋಸ್ಟ್ ಇಂದ ಬಾಟಮ್ ಮೋಸ್ಟ್ ವರ್ಗು, ಆ ರೀತಿ ಇಲ್ಲ. ಇಲ್ಲಿ ನಿಜ ಏನಿದೆ, ರಾಹುಲ್ ಗಾಂಧಿ ಅವರೇ ನಮ್ಮ ಪಕ್ಷದ ಲೀಡರ್. ಮಹಿಳಾ ಸಬಲೀಕರಣ ಏನನ್ನೋದನ್ನು ಇತ್ತೀಚೆಗೆ ನೋಡಿದೀವಿ. ನೀವು ಬರೋ ಮೊದಲು ಅದನ್ನು ಹೇಳಿದೀನಿ ನೋಡಿ. ರಾಜೀವ್ ಗೌಡ ಮಾತಾಡುವಾಗ ಕಾಂಗ್ರೆಸ್ ಪಕ್ಷದ ಶಕ್ತಿ ಯೋಜನೆ ಏನಿದೆ ಅದು ನಿಜವಾದ ಎಂಪವರ್ಮೆಂಟ್. ಮಹಾಲಕ್ಷ್ಮಿ ಮಾತಾಡಿದ್ರು 15,000 ಮಾತಾಡಿದ್ರು, ನೆನಪಿದ್ಯಾ? ಮಾತಾಡಿ ಹೆಣ್ಮಕ್ಳೆಲ್ಲ ಮನೆ ಬಿಟ್ಟು ಹೋಗ್ಬಿಡ್ತಾರೆ, ಅದು ಇದು ಅಂತ ಮಾತಾಡಿದ್ಯಾ? ಮೋಟಮ್ಮ ಮೇಡಮ್ ಹೇಳಿರೋದು 100% ತಪ್ಪು ಅಂತ. ಐ ಡು ನಾಟ್ ಅಗ್ರಿ ವಿತ್ ಇಟ್. ಪಕ್ಷ ಡಸ್ ನಾಟ್. ಪಕ್ಷಗಳಲ್ಲಿ ವಾತಾವರಣದ ಬಗ್ಗೆ ನಾನು ಮಾತಾಡ್ತೀನಿ. ಪ್ರಶಾಂತಿ ಮ್ಯಾಮ್ ವಾಪಸ್ ಬರ್ತೀನಿ. ರಾಜು ಸರ್ ಒಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ರಾಜು ಸರ್, ಇಷ್ಟೊತ್ತು ನಾರಿ ಶಕ್ತಿ ನಿಮ್ ಪಕ್ಕದಲ್ಲಿ ಕೂತ್ಕೊಂಡಿದ್ರು, ಪಕ್ಷದ ವಕ್ತಾರರು ಅನ್ನೋದು ಬಿಟ್ಟು ಒಬ್ರು ಹೆಣ್ಣು ಮಕ್ಕಳಾಗಿ ಅವರೆಲ್ಲ ರಿಯಾಕ್ಷನ್ ತಗೊಂಡೆ ನಾನು. ನಿಮ್ ರಿಯಾಕ್ಷನ್ ಏನು ಸರ್ ಮೋಟಮ್ಮ ಅವರ ಈ ಸ್ಟೇಟ್ಮೆಂಟ್ಗೆ? ಮೇಡಮ್, ಪ್ರಥಮವಾಗಿ ಭಾರತ ಮಾತೆಯನ್ನು ಪೂಜಿಸ್ತಕ್ಕಂಥ ದೇಶ ಭಾರತ ದೇಶ. ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ. ಇಲ್ಲೂ ಕೂಡ ಅಷ್ಟೇ, ಇಲ್ಲೆಲ್ಲ ನನ್ನ ಸಹೋದರಿಯರೇ ಕುಳಿತುಕೊಂಡ್ಬಿಟ್ಟಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನೀವೇ ಇದ್ದೀರಾ, ಇವತ್ತು ನೋಡಿ ನಾರಿ ಶಕ್ತಿ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ಈಗ ಮೋಟಮ್ಮ ಅವರ ರಿಯಾಕ್ಷನ್ ನೋಡಿದೆ, ಅವ್ರು ಯಾವ ಸಂದರ್ಭದಲ್ಲಿ
ಯಾವ ಉದ್ದೇಶದಿಂದ ಮಾತಾಡಿದ್ದಾರೆ ಅನ್ನೋದು ಪ್ರಥಮವಾಗಿ ಹೊರಗೆ ಬರಬೇಕು. ಯಾಕಂದರೆ ಕೆಲವರು ಸಂದರ್ಭಕ್ಕೆ ಅನುಸಾರವಾಗಿ ಮಾತನಾಡ್ತಾರೆ, ಕೆಲವರು ಸಂದರ್ಭೋಚಿತವಾಗಿ ಮಾತನಾಡ್ತಾರೆ. ಹಾಗಾಗಿ ಒಂದು ಹೆಣ್ಣಿನ ವಿಚಾರದಲ್ಲಿ ನಾವು ಇವತ್ತು ನೋಡ್ಬೋದು, ಅನೇಕ ಹಿಂದಿನ ಕಾಲದಲ್ಲಿ ಸಾಹಿತ್ಯ, ಜಾನಪದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಹೆಣ್ಣು ತನ್ನ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಒಂದು ಏರ್ ಫೋರ್ಸ್ನಲ್ಲಿ ಕೂಡ ಇರ್ಬೋದು, ಎಲ್ಲ ವಿಧದಲ್ಲೂ ಕೂಡ ಇವತ್ತು ಮಹಿಳೆಯರ ಸಾಧನೆ ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಅದು ಈ ಭಾರತ ದೇಶದ ಸೌಭಾಗ್ಯ ಅಂತ ನಾವು ಪರಿಗಣಿಸ್ತೀವಿ. ಈಗ ನಾವು ಕೂಡ ಅಷ್ಟೇ, ಒಂದು ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿರ್ತಾಳೆ. ಎಲ್ಲಿ ನಾವು ನಾರಿಯನ್ನು ಪೂಜೆ ಮಾಡ್ತೀವಿ ಅಲ್ಲಿ ದೇವರು ವಾಸಿಸ್ತದೆ ಅನ್ನೋದು ನಮ್ಮ ಇತಿಹಾಸಗಳ ಪುರಾಣದಿಂದ ಬಂದಿರತಕ್ಕಂಥ ಒಂದಿದು. ಅವ್ರ ಒಂದು ಇದಕ್ಕೆ ನಾವು ಗೌರವವನ್ನು ಕೊಡ್ತಾ ಇವತ್ತೇನು ಮೋಟಮ್ಮ ಅವರು ಈ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ, ಸೌಂದರ್ಯ ಅನ್ನೋದು ದೇವರು ಕೊಡ್ತಕ್ಕಂಥ ವರ. ಅದನ್ನು ನಾವು ಇದೇ ರೀತಿ ಇರಬೇಕು ಅದೇ ರೀತಿ ಇರಬೇಕು ಅನ್ನೋಕ್ಕಾಗಲ್ಲ. ಯಾಕಂದರೆ ಒಂದು ಕೆತ್ತನೆ, ಒಂದು ಶಿಲ್ಪಿ ಕೆತ್ತನೆಯನ್ನು ಮಾಡಿದಾಗ ಆ ಒಂದು ಶಿಲ್ಪಿಯ ಯಾವ ರೀತಿ ಬರಬೇಕು ಅನ್ನೋದು ಶಿಲ್ಪಿ ಯಾವ ರೀತಿ ಬೇಕಾದ್ರೆ ಕೆತ್ತನೆಯನ್ನು ಮಾಡ್ಬೋದು. ಆದರೆ ನಾವು ಈ ಒಂದು ಜೀವದ ರಾಶಿನಲ್ಲಿ ನೋಡಿದಾಗ ದೇವರು ಕೊಟ್ಟಕ್ಕಂಥ ವರವನ್ನು ನಾವು ಉಪಯೋಗಿಸ್ಕೊಂಡು ಈ ಸಮಾಜದಲ್ಲಿ ಬೆಳೀತಕ್ಕಂಥ ಒಂದು ವ್ಯವಸ್ಥೆ ಇದುವರೆಗೂ ಬಂದಿದೆ. ಹಾಗನ್ಬಿಟ್ಟು ಇವತ್ತು ನಾವು ಬರೀ ಈಗ ಮೋಟಮ್ಮ ಅವ್ರು ಹೇಳಿದಾಗೆ ಎಲ್ಲಿ ಆ ಥರ ಒಂದು ನಗದಾಗ ಮಾತ್ರ ಅಥವಾ ಯಾರಿಂದನೂ ಹೋದಾಗ ಮಾತ್ರ ಈ ಥರ ಆಗುತ್ತೆ ಅಂದಾಗ ಒಂದು ನಾರಿಗೆ ಇದು ಅವಮಾನ ಮಾಡ್ದಂಗೆ ಆಗುತ್ತೆ. ಅದನ್ನು ನಾವು ಮೊದಲನೇ ತಿಳ್ಕೋಬೇಕು. ಅವರವರ ಪ್ರತಿಭೆಗಳ ಮುಖಾಂತರ ಅವರು ತಮ್ಮ ಈ ಒಂದು ಸಾಧನೆಯನ್ನು ಗೈತಾ ಬಂದಿದ್ದಾರೆ. ಇವತ್ತು ನಾವು ಈ ಕ್ರೀಡೆ, ಸಾಹಿತ್ಯ ಯಾವುದೇ ಇದರ ತಗೊಂಡಾಗ ನೋಡ್ಬೋದು, ಇವತ್ತು ಅವರೇನು ಪಾಪ ಸೌಂದರ್ಯದ ನಾವು ಅವ್ರನ್ನ ತಪ್ಪಾಗಿ ಅರ್ಥೈಸೋದು ಬೇಡ. ದೇವ್ರು ಕೊಡ್ತಕ್ಕಂಥ ರೀತಿಯಲ್ಲಿ ಅವರು ಹುಟ್ಟಿರ್ತಾರೆ, ಬಂದಿರ್ತಾರೆ. ಹಾಗನ್ಬಿಟ್ಟು ಇವತ್ತು ಅನೇಕ ಮಹಿಳೆಯರು ಸಾಧನೆ ಗೆದ್ದಿರ್ತಕ್ಕಂಥ ತುಂಬ ಚೆನ್ನಾಗೇ ಇದ್ದು ಅವ್ರು ಈ ಥರ ಚೆನ್ನಾಗಿದ್ದೇ ಇವರೆಲ್ಲ ಮುಂದೆ ಬಂದಿದ್ದಾರೆ ಅನ್ನೋ ಕೇಳಲಿಕ್ಕೆ ಆಗಲ್ಲ ಮೇಡಮ್. ಇದು ತುಂಬ ತಪ್ಪಾಗ್ತೈತೆ ಆ ರೀತಿ ಮಾತಾಡ್ತಕ್ಕಂಥ. ಯಾಕಂದರೆ ಅವ್ರಿಗೆ ಒಂದು 70 ವರ್ಷ 75 ವರ್ಷ ಆಗಿದೆ ಮೋಟಮ್ಮನವ್ರಿಗೆ. ಈ ರೀತಿ ಮಾತಾಡಿದ್ದು ಮಹಿಳೆಯರಿಗೆ ಅವರೇ ಸ್ವತಃ ಒಂದು ಅವಹೇಳನಕಾರಿ ರೀತಿ ಮಾಡಿದ್ದಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಮೋಸ್ಟ್ಲಿ ಮೋಟಮ್ಮ ಅವರು ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕು. ಯಾಕಂದ್ರೆ ನಿಮ್ಮದೇ ಪಕ್ಷದಲ್ಲಿರುವಂಥ ಹೆಣ್ಣು ಮಕ್ಕಳು ಕೂಡ ಅದನ್ನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅಂಥ ಮನಸ್ಥಿತಿ ನಮ್ಮಲ್ಲಿಲ್ಲ, ಪರಿಸ್ಥಿತಿನೂ ನಮ್ಮ ಪಕ್ಷದಲ್ಲಿ ಇಲ್ಲ ಅಂತ ಈಗ ತಾನೇ ಭವ್ಯ ಮೇಡಮ್ ಕೂಡ ಹೇಳ್ತಾ ಇದ್ರು. ಓಕೆ, ಕಾಂತಿ ಶೆಟ್ಟಿ ಮೇಡಮ್, ನಾನು ಒಂದು ಮಾತಿದೆ ಆಡ್ ಮಾಡ್ತೀನಿ. ನಿಮ್ಮ ಹತ್ರ ಖಂಡಿತ ಅನೇಕ ಎಕ್ಸಾಂಪಲ್ ಅನ್ನು ನೋಡಿ ಅವ್ರು ಹೇಳಿರ್ತಾರೆ, ಅವ್ರ ಪಕ್ಷದಲ್ಲಿ ನಡೆದಿರುವ ಘಟನೆ ಅವ್ರು ಹೇಳಕ್ಕೆ ಬಹುಶಃ ಇರ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಕೆಲವೊಂದು ವಿಚಾರಗಳು ಅದು ಇರುತ್ತೆ. ಅವರೊಬ್ರು ಮಾಜಿ ಮುಖ್ಯಮಂತ್ರಿ, ಮಾಜಿ ಶಾಸಕಿ ಕೂಡ, ಮಾಜಿ ಶಾಸಕಿ ಅವರೇ ಸಪೋರ್ಟ್ ಮಾಡ್ತಾರೆ ನೋಡಿ. ಶೆಟ್ಟಿ ಮೇಡಮ್